ಮೊದಲ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಅಂತಂದ್ರೆ ಅದು ಬೆಂಗಳೂರಿನಲ್ಲಿ ಸರ್ಕಾರಿ ಆಹಾರ ಗೋದಾಮುಗಳ ಮೇಲೆ ಲೋಕಾಯುಕ್ತ ರೇಡ್ ಮಾಡಿದಂತಹ ಸುದ್ದಿ ಇದು. ಸರ್ಕಾರಿ ಆಹಾರ ಗೋದಾಮುಗಳು ಹಲವು ದಿನಗಳಿಂದ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಬರ್ತಾ ಇತ್ತು. ಗೋದಾಮುಗಳಲ್ಲಿ ಕಳ್ಳ ಸಾಗಣೆ ಆಗ್ತಾ ಇದೆ ಅಂತ. ಆ ಹಿನ್ನೆಲೆಯಲ್ಲಿ ನಡೆದಂತಹ ದಾಳಿ. ಆರ್ಎಂಸಿ ಯಾರ್ಡ್ನ 5 ಗೋದಾಮು ಸೇರಿದ ಹಾಗೆ ಒಟ್ಟು 22 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ನೇತೃತ್ವದಲ್ಲಿ ನಡೆದಂತಹ ದಾಳಿ. ಖಾಸಗಿ ವಾಹನಗಳಿಂದ ಸರ್ಕಾರಿ ಗೋದಾಮಿನಿಂದ ಕಳ್ಳ ಸಾಗಣೆ ಆಗ್ತಾ ಇತ್ತಂತೆ. ಈ ಕುರಿತು ಲೋಕಾಯುಕ್ತಕ್ಕೆ ಹಲವು ಬಾರಿ ದೂರು ಬಂದಿದೆ. ಹಾಗಾಗಿ ಈಗ ಏಕಕಾಲಕ್ಕೆ ರೇಡ್ ಕೂಡ ಮಾಡಿದ್ದಾರೆ. ಆರ್ಎಂಸಿ ಯಾರ್ಡ್ನ 5 ಗೋದಾಮು ಸೇರಿದ ಹಾಗೆ ಒಟ್ಟು 22 ಕಡೆಗಳಲ್ಲಿ ರೇಡ್ ಆಗಿದೆ. ಲೋಕಾಯುಕ್ತ ಪೊಲೀಸರು ನಡೆಸಿದಂತಹ ರೇಡ್ ಇದು. ಬಡವರಿಗೆ ಸೇರಬೇಕಾಗಿದ್ದಂತಹ ಅಕ್ಕಿ ಕಳ್ಳ ಸಾಗಣೆ ಆಗ್ತಾ ಇದೆ. ಈ ಸಂಬಂಧ ನಡೆದಂತಹ ರೇಡ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ. ಹಲವು ಗೋದಾಮುಗಳ ಮೇಲೆ ರೇಡ್ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು. ಖಾಸಗಿ ವಾಹನಗಳಿಂದ ಸರ್ಕಾರಿ ಗೋದಾಮಿನಿಂದ ಅಕ್ಕಿ ಕಳ್ಳ ಸಾಗಣೆ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಅವರು ರೇಡ್ ಮಾಡ್ತಾರೆ. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಇನ್ನು ಬಡವರಿಗೆ ಸೇರಬೇಕಾಗಿದ್ದಂತಹ ಅಕ್ಕಿ ಖಾಸಗಿ ವ್ಯಕ್ತಿಗಳ ಪಾಲಾಗಿದೆ. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಭೇಟಿ ಕೊಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಯಶವಂತಪುರದ KFCSC ಗೋದಾಮಿಗೆ ಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ. ಅಕ್ರಮವಾಗಿ ಅಕ್ಕಿ ಮೂಟೆಯನ್ನ ಹೊತ್ತಿರುವ 2 ಲಾರಿ ಈ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿದೆ. ರಾಜ್ಯದ ನಾನಾ ಕಡೆ ಅಕ್ರಮವಾಗಿ ಅಕ್ಕಿ ಮೂಟೆ ಸಾಗಾಟ ಮಾಡ್ತಾ ಇತ್ತು. 76 ಮೂಟೆ ಪತ್ತೆಯಾಗಿದೆ. ಗೋದಾಮ್ನಲ್ಲಿ ಲೋಕಾಯುಕ್ತರು ಈ ಸಂಬಂಧ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲಿದ್ದಂತಹ ಸಿಬ್ಬಂದಿಗಳ ಜೊತೆ ಮಾತನಾಡಿದ್ದಾರೆ. ಏನೇನು ಕಂಪ್ಲೇಂಟ್ ಬಂದಿದೆ, ಏನಾಗ್ತಾ ಇದೆ, ವಾಸ್ತವತೆ ಏನು ಅನ್ನೋದರ ಬಗ್ಗೆ ವಿವರಿಸಿದ್ದಾರೆ. ಬಡವರಿಗೆ ಸೇರಬೇಕಾಗಿದ್ದಂತಹ ಅಕ್ಕಿ ಖಾಸಗಿ ವ್ಯಕ್ತಿಗಳ ಪಾಲಾಗ್ತಾ ಇದೆ. ಯಶವಂತಪುರದ KFCSC ಗೋದಾಮ್ಗೆ ಲೋಕಾಯುಕ್ತರು ಭೇಟಿ ಕೊಡ್ತಾರೆ. ಆಗ ಅಕ್ರಮವಾಗಿ ಅಕ್ಕಿ ಮೂಟೆ ಹೊತ್ತಿರುವಂತಹ 2 ಲಾರಿ ಅಲ್ಲಿರುತ್ತೆ. ಆ 2 ಲಾರಿಯಲ್ಲಿ ಫುಲ್ ಅಕ್ಕಿ ಮೂಟೆ ಅದನ್ನ ಸೀಸ್ ಮಾಡಿದ್ದಾರೆ. ಬಡವರಿಗೆ ಸೇರಬೇಕಾಗಿದ್ದ ಸರ್ಕಾರದ ಅಕ್ಕಿ ಖಾಸಗಿ ಕಂಪನಿಗೆ ಮಾರಾಟ ಆಗ್ತಾ ಇದೆ. ಸರ್ಕಾರಿ ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಟ ಮಾಡಿದವರನ್ನ ವಶಕ್ಕೆ ಪಡೆಯಲಾಗಿದೆ. ಗೋದಾಮು ಜವಾಬ್ದಾರಿಯನ್ನ ಹೊತ್ತಂತಹ 2 ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಯಶವಂತಪುರದ ಗೋದಾಮಿನಲ್ಲಿ 240 ಕ್ವಿಂಟಾಲ್ ಅಕ್ಕಿ ಮೂಟೆ ನಾಪತ್ತೆಯಾಗಿದೆ. ಎಲ್ಲಿ ಹೋಯ್ತು ಗೊತ್ತಿಲ್ಲ. ಸರ್ಕಾರಿ ಅಕ್ಕಿ ಅರ್ಹರಿಗೆ ಬಿಟ್ಟು ಖಾಸಗಿ ಕಂಪನಿಗಳಿಗೆ ಮಾರಾಟ ಆಗ್ತಾ ಇತ್ತು. ಬಿಲ್ ಇಲ್ಲದೆ ಅಕ್ಕಿ ಮೂಟೆಗಳನ್ನ ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡಿದ್ದಾರೆ. ಗೋದಾಮು ಜವಾಬ್ದಾರಿ ಹೊತ್ತ 2 ಅಧಿಕಾರಿಗಳು ಅವರನ್ನ ಸದ್ಯ ವಶಕ್ಕೆ ಪಡೆದಿದ್ದಾರೆ. 240 ಕ್ವಿಂಟಾಲ್ ಅಕ್ಕಿ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಗೊತ್ತಿಲ್ಲ, ನಾಪತ್ತೆಯಾಗಿದೆ. ಸರ್ಕಾರಿ ಅಕ್ಕಿ ಅರ್ಹರಿಗೆ ಕೊಡಬೇಕು, ಅರ್ಹರ ಪಾಲಾಗಬೇಕಿತ್ತು. ಆದರೆ ಏನ್ ಆಗ್ತಾ ಇರೋದೇನು, ಖಾಸಗಿ ಕಂಪನಿಗಳಿಗೆ ಮಾರಾಟ ಆಗ್ತಾ ಇದೆ. ಈಗ ಸದ್ಯ 2ರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಎಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಬೇಕು. ಬೆಂಗಳೂರಿನಲ್ಲಿ ಸರ್ಕಾರಿ ಆಹಾರ ಗೋದಾಮುಗಳಲ್ಲಿ ಏನಾಗ್ತಾ ಇದೆ ಅನ್ನೋದರ ಮಾಹಿತಿಯನ್ನ ಪಡೆದುಕೊಳ್ಳೋದಿಕ್ಕೆ ಇವತ್ತು ಲೋಕಾಯುಕ್ತ ಪೊಲೀಸರು ರೇಡ್ ಮಾಡಿದ್ದಾರೆ. 22 ಕಡೆಗಳಲ್ಲಿ ದಾಳಿಯಾಗಿದೆ. ಆರ್ಎಂಸಿ ಯಾರ್ಡ್ನ 5 ಗೋದಾಮು ಅದರಲ್ಲಿ ಸೇರಿದೆ. ಈ ಸಂದರ್ಭದಲ್ಲಿ ಅಕ್ರಮವಾಗಿ 2 ಖಾಸಗಿ ಲಾರಿಗಳಲ್ಲಿ ಅಕ್ಕಿ ಮೂಟೆಗಳನ್ನ ಇಡಲಾಗಿತ್ತು. ಆ ಲಾರಿಯನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿದ್ದಂತಹ ಅಧಿಕಾರಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ.
ಬಡವರಿಗೆ ಸೇರಬೇಕಾದಂತಹ ಅಕ್ಕಿ ಯಾರ ಪಾಲಾಗ್ತಾ ಇದೆ, ಯಾವ ಖಾಸಗಿ ಕಂಪನಿಗಳಿಗೆ ಸೇಲ್ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಪ್ರತಿ ಬಾರಿಯೂ ಕೂಡ ಆಗೋದಿದೆ, ಬಡವರಿಗೆ ಸೇರಬೇಕಾದಂಥ ಅಕ್ಕಿ ಪಾಲಾಗ್ತಾ ಇರೋದು ಬೇರೆಯವರ ಪಾಲು. ಈಗ ಸರ್ಕಾರಿ ಖಾಸಗಿ ಕಂಪನಿಗಳಿಗೆ ಮಾರಾಟ ಆಗ್ತಾ ಇತ್ತು ಅನ್ನುವಂಥದ್ದು. ಈ ರೇಟ್ ಸಂದರ್ಭದಲ್ಲಿ ಏನೆಲ್ಲ ವಿಚಾರ ಬಯಲಾಗಿದೆ? ವೀಣಾ, ಖಂಡಿತ ಬೆಂಗಳೂರು ಸೇರಿದಂತೆ ರಾಜ್ಯದ 27 ಕಡೆಗಳಲ್ಲಿ ಒಟ್ಟಾರೆ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಒಟ್ಟು 27 ಕಡೆ ಸರ್ಚ್ ವಾರೆಂಟ್ ಅನ್ನ ಲೋಕಾಯುಕ್ತ ಪೊಲೀಸರು ಪಡೆದಿರ್ತಾರೆ. ಮುಖ್ಯವಾಗಿ ಲೋಕಾಯುಕ್ತ ನ್ಯಾಯಮೂರ್ತಿಯಾಗಿರ್ತಕ್ಕಂಥ BS ಪಾಟೀಲ್ ನೇತೃತ್ವದಲ್ಲಿ ದಾಳಿ ನಡೆಸಿರ್ತಕ್ಕಂಥದ್ದು. ಆಹಾರ ಸರಬರಾಜು ನಿಗಮದ ಗೋಡೌನ್ ಮೇಲೆ ದಾಳಿ ನಡೆಸಲಾಗುತ್ತೆ. ನಿನ್ನೆ ಏಕಾಏಕಿ ಏಕಕಾಲದಲ್ಲಿ 27 ಕಡೆ ನಡೆಸ್ತಾರೆ. ಬೆಂಗಳೂರಿನ 22 ಮತ್ತೆ ರೂರಲ್ ಗ್ರಾಮಾಂತರದ 5 ಕಡೆ ದಾಸ್ತಾನು ಮಳಿಗೆಗಳ ಮೇಲೆ ದಾಳಿ ನಡೆಸ್ತಾರೆ. ಸರ್ಕಾರಿ ಸ್ವಾಮ್ಯದ ಆಹಾರ ನಿಗಮಗಳು ಏನಿದೆ, ಇಲ್ಲಿ ದಾಸ್ತಾನು ಮಾಡಿರ್ತಾರೆ. ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ಲಾಗ್ತಾ ಇದೆ ಅನ್ನೋ ಮಾಹಿತಿ ಇರುತ್ತೆ. ಮತ್ತೆ ಪ್ರೈವೇಟ್ ವೆಹಿಕಲ್ ಗಳನ್ನ ಬಳಸ್ಕೊಂಡು ಅಲ್ಲಿಗೆ ಬೇರೆ ಅಂಗಡಿಗಳಿಗೆ ರವಾನೆ ಮಾಡ್ತಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥವರೇ ಸಹ ಈ ಕೃತ್ಯ ಎಸಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸ್ವಯಂ ಪ್ರಕರಣವನ್ನ ದಾಖಲಿಸಿಕೊಂಡಂತ ಲೋಕಾಯುಕ್ತ ಪೊಲೀಸರು ನಿನ್ನೆ ರೈಡ್ ಮಾಡಿರ್ತಕ್ಕಂಥದ್ದು. ಶಾಂತಿನಗರದ ಆಹಾರ ಇಲಾಖೆಯ ಗೋಡೌನ್ ನಲ್ಲಿ 50 kg 1130 ಅಕ್ಕಿ ಮೂಟೆ ಲೆಕ್ಕ ತಾಳೆ ಆಗೋದಿಲ್ಲ. ಆದ್ದರಿಂದ ಅಧಿಕಾರಿ ಯಾವುದೇ ರೀತಿ ಸರಿಯಾದ ರೀತಿಯಲ್ಲಿ ಸಮಂಜಸ ಕೊಡೋದಿಲ್ಲ. ಗೋಡೌನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಹಮಾಲಿಗಳಿಗೂ ಸಹ ವಿಮಾ ಸೌಲಭ್ಯವನ್ನ ಕಲ್ಪಿಸಿರೋದಿಲ್ಲ. ಹೀಗಾಗಿ ಯಶವಂತಪುರ, RMC ಯಾರ್ಡು, ಶಾಂತಿನಗರ, ಬೊಬ್ಬನಹಳ್ಳಿ ಸೇರಿದಂತೆ ಬಸವನಗುಡಿ, ಹನುಮನ್ ನಗರ ಸೇರಿದಂತೆ ಎಲ್ಲಾ ಕಡೆ ಇರ್ತಕ್ಕಂಥ ಗೋಡೌನ್ಗಳ ಮೇಲೆ ಏಕಕಾಲಕ್ಕೆ ರೈಡ್ ಅನ್ನ ಮಾಡ್ತಾರೆ. ರೈಡ್ ಮಾಡಿ ತಪಾಸಣೆ ಮಾಡ್ತಾರೆ. ಲೋಕಾಯುಕ್ತ ನ್ಯಾಯಮೂರ್ತಿ ಆಗಿರ್ತಕ್ಕಂಥ BS ಪಾಟೀಲು, ಉಪಲೋಕಾಯುಕ್ತ ಫಣೀಂದ್ರ ಮತ್ತೆ ಮತ್ತೊಬ್ಬ ಉಪಲೋಕಾಯುಕ್ತರಾಗಿರ್ತಕ್ಕಂಥ ವೀರಪ್ಪ ಅವರು ಎಲ್ಲಾ ಅಧಿಕಾರಿಗಳನ್ನ ಕರ್ಕೊಂಡೋಗಿ ರೈಡ್ ಮಾಡಿರ್ತಕ್ಕಂಥದ್ದು. ಸುಮಾರು 240ಕ್ಕೂ ಹೆಚ್ಚು ಮೂಟೆಗಳು ನಾಪತ್ತೆಯಾಗಿರೋದು ಗೊತ್ತಾಗುತ್ತೆ. ಮತ್ತೆ ಖಾಸಗಿ ವಾಹನಗಳಿಗೆ ಇವರು ಸಿಬ್ಬಂದಿ ಏನಿದ್ದಾರೆ ಮೂಟೆಗಳನ್ನ ತುಂಬ್ತಾ ಇರೋದು ಗೊತ್ತಾಗುತ್ತೆ. ಇದು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನ ವಿಚಾರಣೆ ಮಾಡ್ತಾರೆ. ಕೆಲವು ಕಡೆ ಈ ಅಂಗಡಿಗೆ ಕಳಿಸ್ತಾ ಇದೀವಿ, ಈ ನ್ಯಾಯಬೆಲೆ ಅಂಗಡಿಗೆ ಕಳಿಸ್ತಾ ಇದೀವಿ ಅಂತ ಹೇಳಿ ಸಮಂಜಸೆಯನ್ನ ಕೊಡ್ತಾರೆ. ಆಗ ಉಪಲೋಕಾಯುಕ್ತರು ಮತ್ತೆ ಲೋಕಾಯುಕ್ತರು ಅಲ್ಲೇ ಸಹ ಅಂಗಡಿ ಮಾಲೀಕರಿಗೆ ಫೋನ್ ಮಾಡ್ತಾರೆ. ಅವರು ನಾವು ಯಾವುದೇ ರೀತಿ ಇಂಟೆಂಟ್ ಅನ್ನ ಕೊಟ್ಟಿಲ್ಲ, ಮತ್ತೆ ನಾವು ಹಣವನ್ನ ಕಟ್ಟಿಲ್ಲ, ನಮ್ಗೆ ಯಾಕೆ ಗೋಡೌನ್ಗೆ ನಮ್ಗೆ ಕಳಿಸ್ತಾ ಇದಾರೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಆಗ ಇವರ ಕಳ್ಳಾಟ ಬಯಲಾಗಿರ್ತಕ್ಕಂಥದ್ದು. ಅಧಿಕಾರಿಗಳು ಸಿಬ್ಬಂದಿ ಏನಿದ್ದಾರೆ ಕೆಲವರು ತಲೆಮರೆಸ್ಕೊಂಡಿದ್ದಾರೆ. ಅಲ್ಲೇ ಇದ್ದಂತ ಅಧಿಕಾರಿಗಳನ್ನ ಯಶವಂತಪುರ ಭಾಗದ ಪೊಲೀಸ್ ಅನ್ನ ಕರೆಸಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಮತ್ತೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಲೋಕಾಯುಕ್ತ ನ್ಯಾಯಮೂರ್ತಿ ಅವರು ಯಶವಂತಪುರದಲ್ಲಿ ಇರ್ತಕ್ಕಂಥ KFCSP ಗೋದಾಮು ಏನಿದೆ ಅಕ್ರಮವಾಗಿ ಅಕ್ಕಿ ಮೂಟೆಗಳನ್ನ ಖಾಸಗಿ ಲಾರಿಗಳಿಗೆ ಸರಬರಾಜು ಮಾಡ್ತಾ ಇದ್ರು. ಹೀಗಾಗಿ 2 ಲಾರಿಗಳನ್ನು ಸಹ ಸೀಸ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅನೇಕ ರೀತಿಯ ಅಕ್ರಮವಾಗಿ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ರು. ಏನ್ ಜನಸಾಮಾನ್ಯರಿಗೆ ಸರ್ಕಾರ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಕಡಿಮೆ ಬೆಲೆಯಲ್ಲಿ ಅಕ್ಕಿಯನ್ನ ಕೊಡ್ತಾ ಇದೆ, ಅಂತ ಅಕ್ಕಿಗಳನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ಲಾಗ್ತಾ ಇತ್ತು ಅನ್ನೋ ಅನುಮಾನ ಇತ್ತು. ಮತ್ತೆ ಖಾಸಗಿ ವಾಹನಗಳು ಬಂದು ಇಲ್ಲಿ ತುಮಕೂರು ಹೋಗ್ತಾ ಇದ್ದಾವೆ ಅನ್ನೋ ಅನುಮಾನದ ಮೇರೆಗೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಎಲ್ಲಾ ಕಡೆ ರೈಡ್ ಮಾಡಿರ್ತಕ್ಕಂಥದ್ದು. ಇವತ್ತು ರಾತ್ರಿ ತಡರಾತ್ರಿವರೆಗೂ ಸಹ ರೈಡ್ ಮುಂದುವರೆದಿತ್ತು. ವೀಣಾ, ಥ್ಯಾಂಕ್ ಯು ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.